ರಾಜ್ಯದ ಕೆಲ ಯೋಜನೆಗಳು ದೇಶಾದ್ಯಂತ ಜನಮೆಚ್ಚುಗೆಯನ್ನು ಪಡ್ಕೊಳ್ತಾ ಇವೆ. ಇಷ್ಟು ಮಾತ್ರವಲ್ಲ, ಬೇರೆ ರಾಜ್ಯಗಳಲ್ಲಿಯೂ ಕೂಡ ಕರ್ನಾಟಕ ರಾಜ್ಯದ ಮಾದರಿಯಲ್ಲಿಯೇ ಕೆಲವು ಗ್ಯಾರಂಟಿ ಯೋಜನೆಗಳನ್ನು ಶುರು ಮಾಡಿದ್ರೆ ಹೇಗೆ ಅಂತ ಒಂದು ಚರ್ಚೆ ಕೂಡ ಶುರುವಾಗಿದೆ. ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ, ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಯಾವತ್ತಿನಿಂದ ಅಂತ ಹೇಳಿದ್ರೆ, ಬಸ್ಗಳಲ್ಲಿ ಮಹಿಳೆಯರು ಯುಗಾದಿ ಹಬ್ಬದಿಂದ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಅಂತ. ಈ ಯುಗಾದಿ ಬರುತ್ತಲ್ಲ, ಯುಗಾದಿ ಬಂದ ತಕ್ಷಣ ಆ ಯುಗಾದಿ ಹಬ್ಬದಿಂದ ಆಂಧ್ರದ ಎಲ್ಲ ಮಹಿಳೆಯರು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಸಿದ್ಧತೆ ನಡೀತಾ ಇದೆ. ಇದ್ರ ಬಗ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ಥರ ಯೋಜನೆ ಮಾಡಿದರೆ ಹೇಗೆ ಅಂತ ಹೇಳಿ ಪ್ರಣಾಳಿಕೆಯಲ್ಲಿನ ಘೋಷಣೆಯಂತೆ ಜಾರಿಗೆ ತರೋಕೆ ಸಕಲ ಸಿದ್ಧತೆಯನ್ನು ಕೂಡ ಒಂದು ಕಡೆ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥ ಆಂಧ್ರ ಸಚಿವರ ನಿಯೋಗ ಅಂದರೆ ಇಲ್ಲಿ ಬಂದವರು ಸ್ಟಡಿ ಮಾಡ್ತಾರೆ. ಏನು ಕತೆ, ಎಷ್ಟು ಬಸ್ಗಳು, ಎಷ್ಟು ಟ್ರಿಪ್ ಆಗುತ್ತೆ, ಒಂದು ದಿನಕ್ಕೆ ಈ ಥರ ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟರೆ ಎಷ್ಟು ಅದರಿಂದ ನಮಗೆ ಹಣ ಅದಕ್ಕೆ ವ್ಯಯಿಸಬೇಕಾಗತ್ತೆ, ನಾವು ಯಾವ ಥರ ಉಪಯೋಗ ಆಗುತ್ತೆ, ಇದರಲ್ಲಿ ಉಳಿಸ್ತಾ ಇರ್ತಕ್ಕಂಥ ಹಣ ಒಂದು ಆರ್ಥಿಕ ವ್ಯವಸ್ಥೆಗೆ ಯಾವ ಥರ ಬೇರೆ ಬೇರೆ ಕಡೆ ಹೂಡಿಕೆ ಆಗುತ್ತೆ, ಹಣ ಜನಗಳ ಒಂದು ಕೊಳ್ಳುವ ಶಕ್ತಿ ಯಾವ ಥರ ಇಂಪ್ರೂವ್ ಆಗುತ್ತೆ, ಈ ಹಣ ಬೇರೆ ಒಳ್ಳೆಯ ಕೆಲಸಗಳಿಗೆ ಯಾವ ಥರ ಬಳಕೆ ಎಲ್ಲವುಗಳ ಬಗ್ಗೆ ಕೂಡ ಅವರು ಸ್ಟಡಿ ಮಾಡಬೇಕಲ್ಲ. ಅದಕ್ಕೋಸ್ಕರವಾಗಿ ಕರ್ನಾಟಕಕ್ಕೆ ಆಂಧ್ರ ಸಚಿವರ ನಿಯೋಗ ಬರ್ತಾ ಇದೆ. ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯ ಅಧ್ಯಯನಕ್ಕೋಸ್ಕರವಾಗಿ ಇವರು ಬರ್ತಾ ಇದ್ದಾರೆ. ಯೋಜನೆ ಅನುಷ್ಠಾನ, ಸಾಧಕ ಬಾಧಕ ಎಲ್ಲವುಗಳ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡಲಾಗುತ್ತೆ. ಇದುವರೆಗೂ ರಾಜ್ಯದಲ್ಲಿ 300 ಕೋಟಿ ರೂಪಾಯಿಗಿಂತ ಅಧಿಕ ಒಂದು ರೀತಿಯಲ್ಲಿ ಒಂದು ಪ್ರಯಾಣ ಆಗಿದೆ. ಇದರಲ್ಲಿ ಮಹಿಳೆಯರ ಪ್ರಯಾಣ ಮಾಡಿದ್ದಾರೆ. ಇಲ್ಲಿ ಒಂದು ಕಡೆ ಅವರೆಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. 3 ಸಚಿವರು, ಹಿರಿಯ ಅಧಿಕಾರಿಗಳ ಜೊತೆ ಸೇರಿ 15 ಸದಸ್ಯರ ನಿಯೋಗ ಬರ್ತಾ ಇದೆ. ಜನವರಿ 3ನೇ ತಾರೀಕಿನಂದು ಸಿಎಂ, ಸಾರಿಗೆ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೊಂದಿಗೆ ಇವರು ಚರ್ಚೆಯನ್ನು ಮಾಡಲಿದ್ದಾರೆ.